ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಏನೂ ನನಗೆ ಇದಿಲ್ಲ. ಸ್ವಲ್ಪ ದಿನ ಹೋಗಿದ್ರೆ ಹುಚ್ಚಿಡ್ದು ನಾನು ಜೀವನ ಕಳ್ಕೊಬೇಕಾಗಿತ್ತು. ಆ ಟೈಮಲ್ಲಿ ಅಲ್ಲಿಗೆ ಬಂದೆ. ಮೈಸೂರಿಗೆ ಬಂದಾಗ ಚೇತರಿಸ್ಕೊತಾ ಹೋಗ್ತಾ ಇದ್ದೆ. ಒಂದು ಮನೆಗೆ ಹೋಗ್ತೀನಿ. ಆ ಮನೆಯಲ್ಲಿ ನನಗೆ ಅಷ್ಟೊಂದೇನು ವಾಸಿ ಆಗಲ್ಲ, ಕಂಟಿನ್ಯೂಸ್ ಆಗಿರುತ್ತೆ. ಎರಡನೇ ಮನೆಗೆ ಹೋಗ್ತೀನಿ. ಎರಡನೇ ಮನೆಗೆ ಹೋದಾಗ ಆ ಮನೆಯಲ್ಲಿ ಇದೆ ಈ ಮಂತ್ರ ಎಲ್ಲ ಹೇಳಿರ್ತೀನಿ. ಮಂತ್ರ ಎಲ್ಲ ಹೇಳಿ ಆ ಮನೆಗೆ ಹೋದಾಗ ಒಂದು ದಿನ ಕೇಳಿದೆ ನಾನು, ರಾಯರೇ ಇಷ್ಟು ದಿನ ನನಗಿದನಿಂದ ಮುಕ್ತಿನೇ ಇಲ್ವಾ? ನನ್ನ ಜೀವನ ಯಾವಾಗ ಸರಿ ಹೋಗುತ್ತೆ? ನನ್ನ ಜೀವನ ಕಾಪಾಡು, ನನ್ನ ಮಕ್ಕಳಿಗೋಸ್ಕರ ನಾನು ಬದುಕಬೇಕು ಅಂತ ರಾಯನ ನಾನು ಕೇಳ್ತಾ ಇದ್ದೀನಿ. ಅವಾಗ ರಾತ್ರಿ ರಾಯರು ಕನಸಿಗೆ ಬಂದರು. ಬೆಳ್ಳಿ ಎಣಿಕೆಯಲ್ಲಿ ಲೆಕ್ಕ ಮಾಡಿದ್ರು. ಮತ್ತು ಗವೆಯಲ್ಲಿ ಶಾಸ್ತ್ರ ನೋಡೋ ಥರ ಬಂತು. ಅವ್ರು ಯಾವ ರೂಪದಲ್ಲಿ ಬರ್ತಾ ಇದ್ರು ಅಂದರೆ ಸುಬೇಂದ್ರ, ಈಗಿನ ಮಂತ್ರಾಲಯದಲ್ಲಿ ಇರುವಂತಹ ಸುಬೇಂದ್ರ ತೀರ್ಥರ ಅವರ ರೂಪದಲ್ಲೇ ನನ್ನ ಕನಸಲ್ಲಿ ಪ್ರತಿದಿನ ಅವರು ಬರ್ತಾರೆ. ರಾಯರು ಹೆಂಗಿದಾರೋ ಅವರ ನಿಜವಾದ ಫೋಟೋಸ್ ಹಲವಾರು ಕಡೆ ನೋಡಿದ್ದೀನಿ ನಾನು. ನೋಡೋದಕ್ಕಿಂತ ಮುಂಚೆ ಅವರು ನನ್ನ ಕನಸಲ್ಲಿ ಇದೆ ಅದೇ ರೀತಿ ಬರ್ತಿದ್ರು. ಆ ಫೋಟೋ ನೋಡಿದಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅನ್ಕೊಂತಿದ್ದೆ ಇದೇ ರೀತಿ ನನ್ನ ಕನಸಲ್ಲಿ ರಾಯರು ಬರ್ತಿದ್ರಲ್ಲ ಅಂತ. ಎರಡು ರೀತಿ ಬರ್ತಾರೆ, ಒಂದು ವಯಸ್ಸಾಗಿರೋರ ಥರ ಬರ್ತಾರೆ, ಒಂದು ಸುಬೇಂದ್ರ ತೀರ್ಥರ ಥರ ಬರ್ತಾರೆ.